ಏನು ಎಲ್ಲರೂ ನನಗೋಸ್ಕರ ಕಾಯ್ತಿರೋ ಹಾಗಿದೆ? ಹಾಂ, ಏನಮ್ಮ ಇದು ಅಷ್ಟು ಬೇಗ ಇಷ್ಟೊಂದು ಅಡುಗೆ ಮಾಡಿಬಿಟ್ಟಿದ್ದೀರಿ? ಬೇಷ್ ಬೇಷ್. ಹಾಂ, ಬನ್ನಿ ಕೂತ್ಕೊಳ್ಳಿ, ಊಟ ಮಾಡೋಣ ಬನ್ನಿ. ಯಾಕೆ ಮುಖ ನೋಡ್ಕೋತಾ ಇದ್ದೀರಿ? ಹಾಂ, ಬುದ್ಧಿ, ನಾವು ನಿಮ್ಮ ಜೊತೆ. ಯಾಕಮ್ಮ, ಏನಾಗುತ್ತಮ್ಮ? ಹಬ್ಬ ಅಂದರೆ ಹೊಸ ಬಟ್ಟೆ ಹಾಕ್ಕೊಳ್ಳೋದು, ಮನೆಗೆಲ್ಲ ಬಣ್ಣ ಹೊಡೆಯೋದಲ್ಲ. ಎಲ್ಲರೂ ಕೂತ್ಕೊಂಡು ಸಂತೋಷನ ಹಂಚ್ಕೊಂಡು ಒಟ್ಟಿಗೆ ಊಟ ಮಾಡ್ತೀವಲ್ಲ, ಅದೇ ನಿಜವಾದ ಹಬ್ಬ. ನಮ್ಮ ಪೂರ್ವಿಕರು ಮಾಡಿಟ್ಟಿರ್ತಕ್ಕಂಥ ಪದ್ಧತಿ ಇದು. ಬನ್ನಿ ಕೂತ್ಕೊಳ್ಳಿ, ಕೂತ್ಕೋ ಅಪ್ಪ, ಕೂತ್ಕೋ. ಹೋಗಪ್ಪ ನೀನು, ಹೋಗು. ಅಮ್ಮ ಬನ್ನಿ ಬನ್ನಿ, ನೀ ಕೂತ್ಕೊಳ್ಳಿ. ಬಾ ಮೇ, ಬಾ ಬಾ, ನೀ ಕೂತ್ಕೊ. ಊಟ ಮಾಡಿ. ಏನು ಹೊಸದಾಗಿ ಕಾಣ್ತಾ ಇದ್ದೀನ?
25 ವರ್ಷಗಳ ನಂತರ ಮೊದಲನೇ ಸಲ ನನ್ನ ನಗುವನ್ನು ನನ್ನ ಮುಖದಲ್ಲಿ ನಾನೇ ಕಾಣ್ತಾ ಇದ್ದೀನಿ. ನನಗೆ ಆಶ್ಚರ್ಯ ಆಗ್ತಾ ಇದೆ, ಯಾಕಿಷ್ಟು ದೊಡ್ಡ ಬದಲಾವಣೆ ಅಂತ. ಮನಸ್ಸು ತುಂಬ ಹಗುರಾಗ್ತಾ ಇದೆ. ಯಾವುದೋ ದೊಡ್ಡ ಭಾರ ಮನಸ್ಸಿಂದ ಸರಿತಿದೆಯೇನೋ ಅಂತ ಅನ್ನಿಸ್ತಾ ಇದೆ. ನನಗೆ ಗೊತ್ತಿಲ್ಲ ನನ್ನಲ್ಲಿಂಥ ಬದಲಾವಣೆ ಯಾಕೆ ಹೀಗೆಲ್ಲ. ಆ ಪಾರ್ವತಿ ಬಂದು ನನ್ನ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗುವಾಗ ನನಗೆ ಪಾರ್ವತಿ ಕಾಣಲೇ ಇಲ್ಲ, ನೀನೇ ಕಾಣಿದ್ದೀನಿ. ಸತ್ಯ ಹೇಳ್ತೀನಿ, ದಿನೇ ದಿನೇ ಆ ಪಾರ್ವತಿ ನನ್ನನ್ನು ಆವರಿಸ್ಕೋತಾ ಇದ್ದಾಳೆ. ನಾನು ನನಗೆ ಗೊತ್ತಿಲ್ಲದೆ ಆ ಹುಡುಗಿನ ಹಚ್ಕೋತಾ ಇದ್ದೀನಿ, ತುಂಬ ಹಚ್ಕೋತಾ ಇದ್ದೀನಿ. ಯಾಕೆ ಗೊತ್ತಿಲ್ಲ. ಈ ಥರದ್ದೊಂದು ಬದಲಾವಣೆ ಆಗುತ್ತೆ ನನ್ನ ಬದುಕಿನಲ್ಲಿ ಅಂತ ನಾನು ನಿರೀಕ್ಷೆ ಮಾಡಲೇ ಇಲ್ಲ. ನನಗೆ ತುಂಬ ತುಂಬ ಸಂತೋಷ ಆಗ್ತಾ ಇದೆ. ಹೌದಪ್ಪ, ಎಷ್ಟೋ ವರ್ಷಗಳಾದಮೇಲೆ ನಿನ್ನಿಂದ ಮರೆಯಾದ ನಿನ್ನ ನಗು ಸಂತೋಷನ ಮತ್ತೆ ನಾನು ನೋಡ್ತಾ ಇದ್ದೀನಿ. ಅದಕ್ಕೆ ಕಾರಣ ಪಾರ್ವತಿ ಮತ್ತೆ ಜೊತೆಲಿರೋರು. ಅವ್ರು ಈ ಮನೆಗೆ ಬಂದಾಗಿನಿಂದ ಮನೆ ವಾತಾವರಣನೇ ಬದಲಾಗಿದೆ. ಅವ್ರು ನಮ್ಮ ಕುಟುಂಬದವರೇ ಏನೋ ಅಷ್ಟು ಆತ್ಮೀಯರಾಗಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಾನು ನನ್ನ ಹಳೆ ಮಗನ ನೋಡ್ತಾ ಇದ್ದೀನಿ ಅನಿಸ್ತಾ ಇದೆ ಕಣೋ. ಅಪ್ಪ, ಆ ಪಾರ್ವತಿಗೂ ನಮ್ಮ ಲಕ್ಷ್ಮಿಗೂ ತುಂಬ ಸಾಮ್ಯತೆ ಇದೆ ಅಲ್ವೇನಪ್ಪ? ನನ್ನ ಕಷ್ಟ, ಕಣ್ಣೀರು, ಸಂಕಟವನ್ನು ನೋಡಕ್ಕಾಗದೆ ನನ್ನ ತಂಗಿ ಲಕ್ಷ್ಮಿ ಈ ಪಾರ್ವತಿ ರೂಪದಲ್ಲಿ ಪುನಃ ನನ್ನ ಹತ್ರ ಬಂದಿದ್ದಾಳೆ. ಈ ಮನೆ ತುಂಬ ನಗುನ ಚೆಲ್ತಾ ಇದ್ದಾಳೆ. ಹೌದಪ್ಪ, ಪಾರ್ವತಿನೂ ಲಕ್ಷ್ಮಿ ಥರ ಎಲ್ಲರೂ ಹತ್ರ ಖುಷಿಯಿಂದ ಲವಲವಿಕೆಯಿಂದ ಮಾತಾಡೋದನ್ನು ನೋಡಿದರೆ ಹಾಗೆ ಅನಿಸುತ್ತೆ. ನೀನು ಈ ಖುಷಿ ಹೀಗೆ ಇರಬೇಕು ಅನ್ನೋದೇ ನನ್ನ ಆಸೆ. ಅವ್ರ ಜೊತೆಲೇ ಇರೋ ಈ ನಿನ್ನ ಒಡನಾಟ ಹೆಚ್ಚಾಗಬೇಕೇ ಹೊರತು ಯಾವ ಕಾರಣಕ್ಕೂ ಕಡಿಮೆ ಆಗಬಾರ್ದು. ಎಲ್ಲ ಋಣಾನುಬಂಧ. ಅಪ್ಪ, ನಮ್ಮ ಬದುಕಿನಲ್ಲಿ ಕತ್ತಲು ಸರಿತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಒಳ್ಳೆ ಕಾಲ ಬರುವಾಗ ಇವೆಲ್ಲ ಸೂಚನೆಗಳು ಬರುತ್ತೆ. ನಾವೆಲ್ಲ ನಗ್ನಗ್ತಾನೆ ಇರ್ತೀವಿ. ಅಂತೂ ನನ್ನ ಚೀಗೆ ಗಿಫ್ಟ್ ಕೊಡೋಕ್ಕೆ ಒಂದು ಒಳ್ಳೆ ಸೀರೆ ಸಿಕ್ತು. ತಾತ, ಥ್ಯಾಂಕ್ ಯು ಸೋ ಮಚ್. ಇದೇ ಖುಷಿಗೆ ನನ್ನ ಚೀಗೆ ಒಂದು ಫೋನ್ ಮಾಡಿಬಿಡೋಣ. ಇದೇನಿದು? ನನ್ನ ಚೀ ಫೋನು ಹಿಂದಿ ಭಾಷೆಯಲ್ಲಿ ಬರ್ತಾ ಇದೆಯಲ್ಲ. ಓಹೋ, ಮೇ ಬಿ ಅವಳು ಊರಲ್ಲಿಲ್ಲ ಅನ್ಸುತ್ತೆ, ಬಾಂಬೆಗೆ ಶೂಟಿಂಗ್ ಹೋಗಿರ್ಬೇಕು. ಅಲ್ಲ, ಹಿಂದಿ ಫಿಲಮಲ್ಲಿ ಆ್ಯಕ್ಟ್ ಮಾಡ್ತಿರೋದು ನನಗೆ ಒಳ್ಳಿಲ್ವಲ್ಲ ಇವಳು. ಇರಲಿ, ಬಂದ್ಮೇಲೆ ವಿಚಾರಿಸ್ಕೊಳ್ಳೋಣ. ಯಾವುದಕ್ಕೂ ಒಂದು ವಾಯ್ಸ್ ಮೆಸೇಜ್ ಹಾಕ್ಬಿಡೋಣ, ನೋಡಿದ್ಮೇಲೆ ರಿಪ್ಲೈ ಮಾಡ್ತಾಳೆ. ಚೀ, ಐ ಮಿಸ್ ಯು, ಐ ಲವ್ ಯು. ನೋಡಿದ್ಮೇಲೆ ರಿಪ್ಲೈ ಮಾಡ್ಕೊಂಡ. ಅಯ್ಯಯ್ಯೋ, ನಾನು ಇಷ್ಟೊತ್ತಲ್ಲಿ ಹೊರಗಡೆ ಬಂದಿರೋದು ಯಾರು ನೋಡಿದ್ರೆ ಅಷ್ಟೇ ಕತೆ ಮುಗೀತು. ಮೊದಲು ಹೋಗಿ ಮನೆ ಸೇರ್ಕೊಬಿಟ್ಟೆ. ರಿತು, ಏನ್ ಮಾಡ್ತಿದ್ಯಾ ನೀನು? ಯಾರಾದ್ರೂ ನೋಡಿದ್ರೆ? ಇಂಥ ಹೊತ್ತಲ್ಲಿ ಹುಡುಗಿರ್ ಬಾಯಲ್ಲಿ ಇದ್ಬಿಟ್ರೆ ಬೇರೇನೂ ಬರಲ್ವಾ? ನಂಗೆ ಭಯ ಆಗುತ್ತೆ. ಇದನ್ನು ತುಂಬ ಸಲ ಕೇಳಿದ್ದೀನಿ. ಸೇ ಸಮಥಿಂಗ್ ಎಲ್ಸ್. ಐ ಲವ್ ಯು.
ಲವ್ ಯು ಟು. ಜನನಿ, ನಿಮ್ಮ ಅಪ್ಪನ ಮನ್ಸು ಗೆದ್ದಾಯಿತು. ನಿಮ್ಮ ಮಗಳನ್ನ ಕೊಡಿ ಅಂದರೆ ಈಗಲೇ ತಾಳಿ ಕಟ್ಟಿ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಅನ್ಸುತ್ತೆ. ಆ ರೇಂಜಿಗೆ ಹವಾ ಮೇಂಟೈನ್ ಮಾಡಿದ್ವಿ ಗೊತ್ತಾ? ಹೌದು ಪ್ರೀತು, ನನಗೂ ಹಾಗೆ ಅನ್ಸುತ್ತೆ. ಇಷ್ಟು ವರ್ಷದಲ್ಲಿ ಅಪ್ಪ ಇಷ್ಟೊಂದು ಖುಷಿಯಾಗಿದ್ದು ನಾನು ನೋಡೇ ಇಲ್ಲ. ನೀವೆಲ್ಲ ಬಂದಮೇಲೆ ಅದು ಸಾಧ್ಯ ಆಯಿತು. ನನಗನ್ಸುತ್ತೆ ಅಪ್ಪ ನಮ್ಮ ಪ್ರೀತಿನ ಒಪ್ಕೊಳ್ಳೋ ಟೈಮ್ ಬಂತು ಅಂತ. ಅವ್ರು ಬೇಗ ಒಪ್ಪಿ ನಮ್ಮ ಮದುವೆ ಮಾಡಿಸಿದ್ರೆ ಸಾಕು. ಪ್ರಪಂಚನ ಗೆದ್ದಷ್ಟು ಖುಷಿ ಆಗುತ್ತೆ ನನಗೆ. ನನಗೂ ಅಷ್ಟೆ. ಹೋಯ್ ಹೋಯ್ ಕಣ್ಮುಚ್ಚು. ಯಾಕೆ? ಕಣ್ಮುಚ್ಕೋ ಹೇಳ್ತೀನಿ. ಈಗ ತರಲೆ, ಏನು ಕಿತಾಪತಿ ಮಾಡಬಾರ್ದು. ಓಯ್ ಜನನಿ, ಯಜಮಾನ್ರೆ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಮ್ಮ ನೆನಪಾದ್ರಾ? ಹೌದು ಪಾರ್ವತಿ, ಇವತ್ತು ಜನನಿಯವ್ರ ತಂದೆ ನಮ್ಮೆಲ್ಲರೂ ಒಟ್ಟಿಗೆ ಕೂರಿಸ್ಕೊಂಡು ಊಟ ಮಾಡುವಾಗ ಅಮ್ಮನ ನೆನಪಾಯಿತು. ಅಮ್ಮನೂ ಹಾಗೆ ಅಲ್ವಾ, ಎಲ್ಲರೂ ನಮ್ಮವರು ಅಂತ ಕಾಣ್ತಾರೆ. ಅದೇ ಗುಣನ ನಾನಿವತ್ತು ಜನನಿಯವ್ರ ತಂದೆಲ್ಲೂ ಕಂಡೆ. ಅವ್ರು ನೋಡೋದಕ್ಕೆ ತುಂಬ ಸ್ಟ್ರಿಕ್ಟೇ, ಆದರೆ ಮನಸ್ಸು ಮಗು ಥರ. ಹೌದು, ಅಮ್ಮನ ಥರನೇ. ಪಾರ್ವತಿ, ನಾವು ಅಂದ್ಕೊಂಡು ಬಂದಿದ್ದ ಕೆಲಸದಲ್ಲಿ ಒಂದೊಂದರಲ್ಲೇ ಸಕ್ಸಸ್ ಕಾಣ್ತಾ ಇದ್ದೀವಿ. ಹಾಗೆ ಎಲ್ಲ ಕಂಪ್ಲೀಟ್ ಆಗಿ ಪ್ರೀತು ಜನನಿ ಒಂದಾದರೆ ಅಷ್ಟೇ ಸಾಕು. ಹೌದು ಯಜಮಾನ್ರೆ, ನನಗೂ ಅದೇ ಆಸೆ. ಆದಷ್ಟು ಬೇಗ ಆ ದಿನ ಕೂಡ ಬರಲಿ ಅಂತ ದಿನ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ. ನಿಂಗೆ ಇಷ್ಟು ಒಳ್ಳೆ ಮನಸ್ಸು ಹೇಗೆ ಬಂತು? ನೀನು ಯಾವಾಗಲೂ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀಯ, ನಿನ್ನ ಬಗ್ಗೆ ಯೋಚನೆ ಮಾಡಲ್ವಾ? ನನ್ನ ಕಣ್ಮುಂದೆ ನೀವಿರೋವಾಗ ನಾನು ಯಾಕೆ ನನ್ನ ಬಗ್ಗೆ ಯೋಚನೆ ಮಾಡಲಿ ಯಜಮಾನ್ರೆ? ನೀವೊಬ್ಬರು ನನ್ನ ಜೊತೆ ಇದ್ದರೆ ಸಾಕು, ಪ್ರಪಂಚನೇ ಗೆದ್ದಷ್ಟು ಖುಷಿಯಾಗಿರ್ತೀನಿ. ಥ್ಯಾಂಕ್ಸ್ ಪಾರ್ವತಿ. ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟಿರೋದಕ್ಕೆ. ನೀನು ಯಾವಾಗಲೂ ಹೀಗೆ ಖುಷಿಯಾಗಿರಬೇಕು. ಯಜಮಾನ್ರೆ, ಹೊತ್ತಾಯ್ತು, ಮಲ್ಕೊಳ್ಳೋಣವಾ? ಯಜಮಾನ್ರೆ, ಏನಿವತ್ತಿನ ವಿಶೇಷ? ಪರಮೇಶ್ವರನ ಕಲರ್ಫುಲ್ ರೈಸ್. ಏನ ಕಲರ್ಫುಲ್ ರೈಸಾ? ಅರ್ಥ ಆಗ್ಲಿಲ್ವಾ? ಚಿತ್ರಾನ್ನ ಪಾರ್ವತಿ. ಪಾರ್ವತಿ, ತಿಂದು ಟೇಸ್ಟ್ ಮಾಡಿ ಹೇಳು. ಸಕ್ಕತ್ತಾಗಿದೆ ಯಜಮಾನ್ರೆ, ಅಂತೂ ಇಂತೂ ಅಡುಗೆ ಮಾಡೋದನ್ನ ಕಲ್ತ್ಬಿಟ್ರಿ. ಹೆಂಗೆ ನಾವು ಯಾವುದೇ ವಿದ್ಯೆ ಆದರೂ 3 ದಿನದಲ್ಲಿ ಕಲ್ತ್ಬಿಡ್ತೀವಿ. ಯಜಮಾನ್ರೆ, ಅಣ್ಣೋರು ಒಂದು ಮಾತು ಹೇಳಿದ್ದಾರೆ, ಎಷ್ಟೇ ದೊಡ್ಡೋರಾದ್ರೇನಂತೆ ನಾವು ಬಂದಿದ್ದಾರಿ ಮರಿಬಾರ್ದಂತೆ. ಓ, ಅಣ್ಣವ್ರು ಹಾಡಿರೋ ಸಾಂಗು ಶಬ್ದವಿಧಿ ಸಿನಿಮಾದು. ನಾನು ಕೇಳಿದ್ದೀನಿ, ಸೂಪರ್ ಆಗಿದೆ. ಆದರೆ ಅದನ್ನ ಇವಾಗ ಯಾಕೆ ಹೇಳ್ತಾ ಇದೆಯಾ? ನಾನೇನು ಬಂದಿದ್ದಾರಿ ಮರ್ತಿಲ್ಲ. ನೀವು ಮರ್ತಿರೋದಕ್ಕೆ ಹೇಳ್ತಿರೋದು. ಮರ್ತಿದ್ದೀನ? ಏನು? ನೀವು ಅಡುಗೆ ಕಲ್ತಿದ್ಯಾವಾಗ?
ಇತ್ತೀಚೆಗೆ ಎಲ್ಲಿ ಕಲ್ತ್ರಿ? ಇಲ್ಲಿ ಬಂದು ಕಲಿತೆ. ಹೇಗೆ ಕಲ್ತ್ರಿ? ಹೇಗೆ ಅಂದರೆ, ಓ ಅರ್ಥ ಆಯಿತು, ತಾವೇ ತಾನೇ ಕಳಿಸಿದ್ದು. ಹಾಗೆ ಬನ್ನಿ ದಾರಿಗೆ. ಆಯಿತು, ಅದಕ್ಕೇನೀಗ? ನೀನು ನನಗೆ ಅಡುಗೆ ಮಾಡೋದು ಹೇಳ್ಕೊಟ್ಟಿದ್ಯಾ, ಅದು ನಾನು ಯಾವಾಗಲೂ ನಿನ್ನ ಮುಂದೆ ಹೇಳ್ತಾ ಇರಬೇಕಾ? ಆಯ್ತಮ್ಮ, ನೀನು ಹೇಳ್ಕೊಟ್ಟಿರೋದನ್ನು ಸಾಯೋವರೆಗೂ ಮರೆಯಲ್ಲ. ಬಿಡ್ತೋನೆ, ನಿಮ್ಮ ಬಾಯಲ್ಲಿ ಯಾವತ್ತೂ ಇಂಥ ಮಾತು ಬರಬಾರ್ದು. ಹಾಳಾದ ರೇಡಿಯೋ ಕೇಳಿಸೋದೇ ಇಲ್ಲ. ಎಲ್ರ ಮನೇಲೆ ಟಿ ವಿ ಇದೆ, ನಮ್ಮ ಮನೇಲೆ ಟಿ ವಿನೇ ಇಲ್ಲ. ಒಂದು ಟಿ ವಿ ತೊಗೊಂಡು ಬಾರೋ ಅಂದರೆ ನಮ್ಮ ಮನೆ ದೊಡ್ಡ ಮನುಷ್ಯನಿಗೆ ನನ್ನ ಮಾತೇ ಕೇಳಿಸಲ್ಲ. ಕೇಳಿಸ್ತು, ಏನು ಮುಖ್ಯಾಂಶಗಳು ನೀನು ಹೇಳಿದೆಲ್ಲ ಕೇಳಿಸ್ತು. ನೀನು ಹೇಳಿದ್ದು ನನಗೆ ಕೇಳಿಸ್ಲಿಲ್ಲ. ಕೇಳಿಸಲ್ಲ. ಯಾವಾಗ ಕೇಳಿಸತ್ ನಿನಗೆ? ಯಾವುದು ಕೇಳಿಸ್ಕೋಬೇಕೋ ಅದೆಲ್ಲ ಕೇಳಿಸ್ಕೊಳ್ಳಲ್ಲ, ಯಾವುದು ಬೇಡವೋ ಅದೆಲ್ಲ ಬಹಳ ಬೇಗ ಕಿವಿಗೆ ಹೋಗಿ ಬೀಳುತ್ತೆ. ಎಲ್ಲಿ ನನ್ನ ಮಗಳು ಕಾಣ್ತಾ ಇಲ್ಲ? ಜನನಿ, ಶಲ್ಯ ತಗೊಂಬಮ್ಮ. ಜನನಿ, ಇದ್ದೀನಿ, ಬರ್ತಾನೆ ಇಲ್ವಲ್ಲ ಇವಳು. ಅಪ್ಪ, ಜನನಿ ಎಲ್ಲಿ ಹೋದ್ಲು ಗೊತ್ತಾ? ಗೊತ್ತು. ನಾ ಬಡ್ಕೋತಾ ಇದ್ದೀನಿ, ಹೇಳ್ಬೇಕು ತಾನೆ? ಗೊತ್ತಿಲ್ಲ. ಈಗ ಗೊತ್ತು ಅಂದೆ, ಗೊತ್ತಾ ಗೊತ್ತಿಲ್ವಾ? ಗೊತ್ತು, ಗೊತ್ತಿಲ್ಲ. ಬುದ್ಧಿ ಶಲ್ಯ. ಅರೆ, ಸಾರ್ಥಿ ಕಾಲ್ ಮಾಡ್ತಾ ಇದ್ದಾರೆ. ಹಲೋ ಸಾರ್ಥಿ. ದೊಡ್ಡ ಯಜಮಾನ್ರೆ, ನಾನು ಗಣಿ. ಹೇಯ್ ಗಣೇಶ, ನೀನೇನೋ? ಹೇಗಿದೆಯಾ? ಚೆನ್ನಾಗಿದ್ದೀನಿ ದೊಡ್ಡ ಯಜಮಾನ್ರೆ, ನೀವೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಪಾರ್ವತಿನೂ ಚೆನ್ನಾಗಿದ್ದಾಳೆ. ಅಕ್ಕಂಗೆ ಸ್ವಲ್ಪ ಫೋನ್ ಕೊಡ್ತೀರಾ? ಮಾತಾಡಬೇಕು. ಪಾರ್ವತಿ ಹೊರಗಿದ್ದಾಳೆ, ಅವಳು ಬಂದ ತಕ್ಷಣ ನಾನು ನಿನ್ಗೆ ಫೋನ್ ಮಾಡಿಸ್ತೀನಿ, ಓಕೆನಾ? ಸರಿ ದೊಡ್ಡ ಯಜಮಾನ್ರೆ. ಸರಿ ಗಣ. ಎಲ್ಲಿದ್ದೆ ತಾಯಿ ಇಷ್ಟು ವರ್ಷ ನೀನು? ಯಾವ ಘಳಿಗೆಯಲ್ಲಿ ಈ ಮನೆ ಕಾಲಿಟ್ಟಿಯೋ, ಈ ಮನೇನ, ನನ್ನ ಮನಸ್ಸನ್ನ ಸಂಪೂರ್ಣವಾಗಿ ಆವರಿಸ್ಕೊಂಡ್ಬಿಟ್ಟೆ ನೀನು. ಬುದ್ಧಿ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಿನ್ನನ್ನು ನೋಡಿದರೆ ನೀನು ನನ್ನ ತಂಗಿ ಥರ ಕಾಣ್ತೀಯ ಅಂತ ಹೇಳಿದರೆ ಏನು ಕಳ್ಕೊತೀಯ? ನಿನ್ನ ಮನಸ್ಸಿನಲ್ಲಿ ಇರೋ ವಾತ್ಸಲ್ಯನ ಅದು ಎಷ್ಟು ದಿನ ಮುಚ್ಚಿಡ್ತೀಯ ಅಂತ ನಾನು ನೋಡ್ತೀನಿ. ನೀವೆಲ್ಲ ಈ ಮನೆಗೆ ಬರೋ ದಿವಸನೇ ನಾನು ಹೇಳಿದೆ, ನನ್ನ ಬುದ್ಧಿ ಅಂತ ಕರಿಬೇಡ. ಈ ಪದೇ ಪದೇ ಬುದ್ಧಿ ಬುದ್ಧಿ ಅಂತಿದೆಯಲ್ಲ, ನನಗೆ ಬುದ್ಧಿ ಇದೆಯಾ ಇಲ್ಲೋ ಅಂತ ಅನುಮಾನವೇ. ಅಯ್ಯೋ ಹಾಗಲ್ಲ ಬುದ್ಧಿ, ನಮಗೆ ಯಾರ ಮೇಲೆ ಭಯ, ಭಕ್ತಿ, ಗೌರವ ಇರುತ್ತೋ ಅವ್ರನ್ನ ಹಾಗೆ ಕರಿತೀವಿ. ಜೊತೆಗೆ ಎಲ್ಲ ವಿಚಾರದಲ್ಲೂ ನಮಗಿಂತ ಯಾರು ಮೇಲಿರ್ತಾರೋ ಪ್ರೀತಿಯಿಂದ ಅವ್ರನ್ನ ಬುದ್ಧಿ ಅಂತೀವಿ. ಇದರಿಂದ ನಿಮ್ಗೇನಾದರೂ ಬೇಜಾರಾಯ್ತಾ ಬುದ್ಧಿ? ಇಲ್ಲ ತಾಯಿ, ನೀನು ತುಂಬ ಜಾಣೆ ಇದೆ. ಕೆಲವೊಂದು ವಿಚಾರದಲ್ಲಿ ಎಲ್ರಿಗಿಂತಲೂ ನೀನೇ ಬುದ್ಧಿವಂತೆ.